ಇವತ್ತು ಸಂಡೇ ಕಾರ್ ತಗೊಂಡು 1 ಗಂಟೆಗೆ ಸೊಂಡ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದು 3 ಸೇರಿ ಇಲ್ಲೇ ಕೂಡ್ಲಿಯಾಗಿ 4 ಗಂಟೆ ಮಾಡಿಬಿಟ್ರು. ಟೈಮ್ ಆಗೈತಿ, ಇವಾಗ ಏನು ಹೋಗೋದು ಅಂತೇಳಿ ಲೆಮನ್ ಟೀ ಕುಡಿಯೋಣ ಅಂತ ಹೋಗಕತ್ತೀವಿ. ಇಲ್ಲಿ ನೋಡಿದರೆ ಶಾಪ್ನಾಗ ಲೆಮನ್ ಟೀ ಕೂಡ ಖಾಲಿ ಆಗೈತೆ. ಲೇಟ್ ಮಾಡಿರೋ 3 ಇಲ್ಲೇ ಸಿಕ್ಕಿಬಿಟ್ರು ನಮ್ಮ ಕೈಯಾಗ. ಇವನ್ನ ಎಲ್ಲಕ್ಕೆ ನಮಗೆ ನೋಡಿ ಒಳಗೆ ಹೋಗ್ತಿದ್ದ. ಇವನಿಗೆ ಹೋಗಿ ಒಳಗೆ ಕ್ಲಾಸ್ ತಗೊಂಡಾಗ ಇವನ ಮಕ್ಕ ಸಣ್ಣದಾಗ್ಬಿಟ್ಟಿತ್ತು. ಕೊಟ್ರಿಗೆ ಹೋದರೆ ಲೆಮನ್ ಟೀ ಸಿಗುತ್ತೆ ಅಂತೇಳಿ ನಾವು ಕೊಟ್ರಿಗೆ ಹೋಗಕತ್ತೀವಿ. ಪೆಟ್ರೋಲ್ ಹಾಕ್ಸೋಣ ಅಂತ ಬಂಕಿಗೆ ಬಂದ್ವಿ. ಇವರಿಬ್ಬರು ಇಲ್ಲೇ ಸಿಕ್ಕಿದ್ರು. ಹಾಗೆ ಸ್ವಲ್ಪ ರೋಡ್ನಾಗ ಫನ್ ಮಾಡ್ಕೊತ ಹೋಗ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಫೋಸ್ ಹೊಡ್ಯಾನಂತ ಫೋಸ್ ಹೊಡೆದ್ವಿ. ಇವರು ನಾವೇನು ಕಮ್ಮಿ ಅಲ್ಲ ಅಂತ ಇವ್ರು ಕೂಡ ಫೋಸ್ ಹೊಡಿತಿದ್ರು. ಕ್ಯಾಮ್ರಾ ನೋಡಿದ ತಕ್ಷಣ ಇವ್ರು ಎಗರಾಡಕತ್ತಾರೆ. ಫೈನಲ್ ಕೊಟ್ರಿಗೆ ಬಂದೇ ಬಿಟ್ವಿ. ಟೀ ಶಾಪಿಗೆ ಬಂದುಬಿಟ್ವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಲೆಮನ್ ಖಾಲಿ ಆಗಿತ್ತು. ಇಲ್ಲಿ ಕೊಟ್ರಾಗ ನಮ್ಮ ಹುಡ್ರು ಮಿಸ್ ಆಗಿಬಿಟ್ರು. ಫೋನ್ ಮಾಡಿದರೆ ಲೊಕೇಶನ್ ಹಾಕಂತಾರೆ. ಇನ್ನು ದುಬೈ ಕರ್ಕೊಂಡು ಹೋಗಿದ್ರೆ ಹೆಂಗಪ್ಪ ಇವ್ರದಂತ ಮತ್ತು ಈ ಶಾಪಿಗೆ ಬಂದ್ವಿ. ಈ ಶಾಪ್ನಾಗ 15 ಮಿನಿಟ್ಸ್ ಲೇಟ್ ಆಗ್ತದಂದ್ರು. ಮಿಸ್ ಆಗಿರೋ ದುಬೈ ಹುಡ್ರು ಬಂದರು ನೋಡ್ರಿ. ಇಲ್ಲಿ ಲೇಟ್ ಆಗ್ತದಂತೇಳಿ ಇವರು ಇಲ್ಲೇ ಪಬ್ಜಿ ಆಡೋ ಸ್ಟಾರ್ಟ್ ಮಾಡಿಬಿಟ್ಟಾರ. ಫೈನಲಿ ನಮಗೆ ಲೆಮನ್ ಟೀ ಸಿಕ್ಕೇ ಬಿಡ್ತು. ಏನಾದರೂ ಸ್ವಲ್ಪ ಫನ್ ಇರಲಿ ಅಂತೇಳಿ ಇವನು ಕೂಲ್ ವಾಟರ್ ತಗೊಂಡು ಇವನು ಮೈ ಮೇಲೆ ಆಗ್ಬಿಟ್ಟ. ಇವನು ಹಾಕಿ ಎಸ್ಕೇಪ್ ಆಗ್ಬಿಟ್ಟ. ಇಲ್ಲಿ ಓಡಕತ್ತ ನೋಡ್ರಿ. ಇವನು ಓಡೋದ, ಇವ್ರ ಮಧ್ಯೆ ಇವನು ಬಕ್ರ. ಇವರಿಬ್ಬರ ನಡುವೆ ಬಕ್ರಾಗಿದ್ದು ಇವನು. ಇವತ್ತಿನ ಬ್ಲಾಗ್ ಇಷ್ಟೇ ಫಿನಿಶ್ ಆಯ್ತು. ಮಸ್ತ್ ಫನ್ ಮಾಡ್ಕೊಂಡು ನಾವು ಹೋಗ್ತಾಯಿದ್ದೀವಿ ಇವಾಗ ಕೂಡ್ಲಿಗೆ. ಓಕೆ ಬಾಯ್, ಮತ್ತೆ ನಾಳೆ ಸಿಗೋಣ.